टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ದೇಶದ ವಿವಿಧ ಕ್ಷೇತ್ರದ 139 ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿತ್ತು. ಈ ಪೈಕಿ ನಿನ್ನೆ 71 ಸಾಧಕರಿಗೆ ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಟ ನಂದಮೂರಿ ಬಾಲಕೃಷ್ಣ, ಅಜಿತ್ ಕುಮಾರ್ ಪದ್ಮಭೂಷಣ, ಆರ್ ಅಶ್ವಿನ್ಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ರಾಜ್ಯದ 9 ಸಾಧಕರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಈ ಪೈಕಿ ನಿನ್ನೆ 5 ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಮೋರನಹಳ್ಳಿ ಗ್ರಾಮದ ಬೊಂಬೆ ಕಲಾವಿದೆ ಭೀಮವ್ವ ದೊಡ್ಡಬಾಳಪ್ಪ, ಶಿಲ್ಲಿಕ್ಯಾತರ ವೈದ್ಯಕೀಯ ಕ್ಷೇತ್ರದ ವಿಜಯಲಕ್ಷ್ಮಿ ದೇಶಮಾನೆ, ಹಾಸನದ ರಘು ಅವರಿಗೆ ಪದ್ಮಶ್ರೀ, ಇನ್ನು ಪಿಟೀಲು ವಾದಕ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅವರಿಗೆ ಪದ್ಮವಿಭೂಷಣ, ಅರಕಲಗೂಡು ಅನಂತರಾಮಯ್ಯ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದರು. ಮಹಾರಾಷ್ಟ್ರದ ಯವತ್ಮಾಲ್ ಜಿಲ್ಲೆಯ ವಿದ್ಯಾರ್ಥಿನಿ ಆದಿಬಾ ಅನಂ ಐಎಎಸ್ ಫಲಿತಾಂಶದಲ್ಲಿ 142ನೇ ರ್ಯಾಂಕ್ ಗಳಿಸಿದ್ದಾಳೆ. ಆದಿಬಾ ತಂದೆ ಆಟೋ ಚಾಲಕ. ಈಕೆ ಬುಡಕಟ್ಟು ಜನಾಂಗದವಳಾಗಿದ್ದು ಈಕೆಯ ಸಾಧನೆಯನ್ನ ಇಡೀ ರಾಜ್ಯವೇ ಕೊಂಡಾಡ್ತಾ ಇದೆ. ಮತ್ತೊಂದು ವಿಶೇಷ ಅಂದ್ರೆ ಆದಿಬಾ ಅನಂ ಮಹಾರಾಷ್ಟ್ರದ ಮೊದಲ ಮಹಿಳಾ ಮುಸ್ಲಿಂ ಐಎಎಸ್ ಅಧಿಕಾರಿಯಾಗಲಿದ್ದಾರೆ. ಇಂದಿನಿಂದ ಬ್ಯಾಂಕ್ಗಳಿಗೆ 3 ದಿನ ರಜೆ ಇದೆ. ಇವತ್ತು ಪರಶುರಾಮ ಜಯಂತಿ, ನಾಳೆ ಅಂದ್ರೆ 30ನೇ ತಾರೀಕಿನಂದು ಅಕ್ಷಯ ತೃತೀಯ, ಜೊತೆಗೆ ಬಸವ ಜಯಂತಿ ಹಾಗೂ ಮೇ 1ರಂದು ಕಾರ್ಮಿಕ ದಿನದ ಹಿನ್ನೆಲೆಯಲ್ಲಿ 3 ಬ್ಯಾಂಕ್ಗಳಿಗೆ ಸರ್ಕಾರಿ ರಜೆ ಇರಲಿದೆ. ಕರ್ನಾಟಕದಲ್ಲಿ ನಾಳೆ ನಾಡಿದ್ದು 2 ದಿನ ಬ್ಯಾಂಕ್ಗಳು ಕ್ಲೋಸ್ ಆಗಲಿದೆ.